ಕುಂಭರಾಶಿಯವರ ಭವಿಷ್ಯತ್ತಿನ ವಿಚಾರವನ್ನು ಮಾಡಿದಾಗ ಈ ವರ್ಷ ಮೊದಲು 3 ತಿಂಗಳು ಮಾತ್ರ ತುಂಬಾನೇ ಕಷ್ಟ ಹೇಳ್ತಕ್ಕಂಥದ್ದನ್ನು ಪಡಬೇಕಾದಂತಹ ಸಾಧ್ಯತೆ ಇರತಕ್ಕಂಥದ್ದು ಗಂಟಲ ನೋವು, ಆರೋಗ್ಯದಲ್ಲಿ ಕಿರಿಕಿರಿ, ಒತ್ತಡ, ಉದ್ಯೋಗದಲ್ಲಿ ವಿಶೇಷವಾಗಿ ಒತ್ತಡದ ಕೆಲಸ ಕಾರ್ಯದಿಂದಾಗಿ ಬಳಲಿ ಬೆಂಡಾದ ರೀತಿಯಲ್ಲಿ ಕಾಣ್ತೀರಿ. ತದನಂತರ 3 ತಿಂಗಳ ನಂತರದಲ್ಲಿ ನಿಮ್ಮ ವ್ಯವಹಾರ ಉದ್ಯೋಗದಲ್ಲಿ ಎಲ್ಲದರಲ್ಲೂ ಕೂಡ ಒಂದು ರೀತಿಯಾದಂತಹ ಅಭಿವೃದ್ಧಿ ಹೇಳ್ತಕ್ಕಂಥದ್ದನ್ನು ನೀವು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ನೀವು ಕೂಡ ಮಾತನಾಡುವಂತಹ ಒಂದು ಸಮಯದಲ್ಲಿ ಗುರು ಮತ್ತು ರಾಹುವಿನ ಬದಲಾವಣೆಯಿಂದಾಗಿ ಆಗ್ತಕ್ಕಂಥ ಕ್ರಿಯೆ ಇರುವುದರಿಂದ ಸ್ವಲ್ಪ ತಾಳ್ಮೆಯಿಂದ ಮತ್ತು ಹಿತಮಿತವಾಗಿ ಬಳಕೆಯನ್ನು ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು. ಮತ್ತು ಅಷ್ಟೇ ಅಲ್ಲದೆ ಆಲಸ್ಯ ಹೇಳ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಬಂದು ಹೋಗ್ಬಿಡ್ತದೆ. ಆ ಆಲಸ್ಯವನ್ನು ನೀವು ದೂರ ಇಟ್ಟು ನಿಮ್ಮ ಕರ್ತವ್ಯವನ್ನು ಪಾಲನೆಯನ್ನು ಮಾಡಿದರೆ ಇನ್ನೂ ಉತ್ತಮವಾದಂತಹ ಫಲವನ್ನು ನೀವು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ವಿಶೇಷವಾಗಿ ನಿಮಗೆ ಆರ್ಥಿಕವಾದಂತಹ ಪ್ರಗತಿ ಇರತಕ್ಕಂಥದ್ದು ಕಾಣುವ ಸಾಧ್ಯತೆ ಇರತಕ್ಕಂಥದ್ದು. ಧರ್ಮಕ್ಷೇತ್ರಗಳ ದರ್ಶನ ಇತ್ಯಾದಿಗಳಾಗ್ತಕ್ಕಂಥದ್ದು. ವಿವಾಹದಲ್ಲಿ ಅಡೆತಡೆಗಳೆಲ್ಲ ಇದ್ದರೂ ಕೂಡ ನಿವಾರಣೆಯನ್ನು ಮಾಡಿಕೊಟ್ಟು ವಿವಾಹ ಆಗುವಂತೆ ಉಂಟಾಗ್ತಕ್ಕಂತಹದ್ದು ಮತ್ತು ಶುಭ ವಾರ್ತೆಗಳು ಮೇಲಿನ ಮೇಲೆ ಬರ್ತಕ್ಕಂತಹ ಸಾಧ್ಯತೆಗಳು ಇರತಕ್ಕಂತಹದ್ದು ಮತ್ತು ಕಂಪನಿ, ಅನಂತರದಲ್ಲಿ ಉದ್ಯೋಗ, ಅನಂತರದಲ್ಲಿ ಸರ್ಕಾರದ ಉದ್ಯೋಗ ಇತ್ಯಾದಿ ಇದರಲ್ಲಿ ಇರ್ತಕ್ಕಂಥವರಿಗೆ ತುಂಬ ಅದ್ಭುತವಾದಂತಹ ಫಲ ಇರತಕ್ಕಂಥದ್ದು. ಆದರೆ ಆರೋಗ್ಯದ ಕಡೆನೂ ಕೂಡ ಅಷ್ಟೇ ಗಮನವನ್ನು ನೀವು ಇಟ್ಕೊಂಡು ಮುಂದಕ್ಕೆ ಸಾಗಿದರೆ ತುಂಬ ಒಳ್ಳೆಯದು. ಅದಲ್ಲ ಅಂತೇಳಿ ಆದರೆ ಆರೋಗ್ಯವು ಹಳಿ ತಪ್ಪುವ ಸಾಧ್ಯತೆಗಳು ಇರತಕ್ಕಂತಹದ್ದು. ಒತ್ತಡದ ಜೀವನದಲ್ಲಿ ಜಾಸ್ತಿಯಾಗಿ ಆರೋಗ್ಯದಲ್ಲಿ ಕಿರಿಕಿರಿ ಉಂಟಾಗಿ ತಲೆಗೆ ಸಂಬಂಧಪಟ್ಟು, ಆನಂತರದಲ್ಲಿ ಉದರಕ್ಕೆ ಸಂಬಂಧಪಟ್ಟು ಸಮಸ್ಯೆ ಹೇಳ್ತಕ್ಕಂಥದ್ದು ಆಗುವ ಸಾಧ್ಯತೆ ಇದೆ. ಕೆಲವರಿಗೆ ಕಾಲಿಗೆ ಸಂಬಂಧಪಟ್ಟು ಒಂದೇ ಎಲುಬುಗಳು ಕಟ್ಟಾಗುವ ಸಾಧ್ಯತೆಗಳು, ಇನ್ನು ಕೆಲವರಿಗೆ ನೋವುಗಳು, ಇನ್ನು ಕೆಲವರಿಗೆ ವಾತದ ಲಕ್ಷಣಾದಿಗಳು ಹೇಳ್ತಕ್ಕಂಥದ್ದು ಕೂಡ ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಇತ್ಯಾದಿಯಲ್ಲಿ ಕೂಡ ಯಾವುದೇ ವಿಶೇಷವಾದಂತಹ ತೊಂದರೆ ಇಲ್ಲ. ಆದರೆ ಅವರು ಸ್ವಲ್ಪ ಆಲಸ್ಯವನ್ನು ಬಿಟ್ಟು ಅಭ್ಯಾಸದ ಕಡೆಗೆ ಹೆಚ್ಚಿನದಾದಂಥ ಒತ್ತನ್ನು ಕೊಟ್ಟರೆ ತುಂಬಾ ಅವರ ಭವಿಷ್ಯತ್ತಿನಲ್ಲಿ ಒಳ್ಳೆಯ ಫಲವನ್ನು ಕಾಣಬಹುದು. ಮತ್ತು ಕೆಲವರಿಗೆ ಉದ್ಯೋಗವಿಲ್ಲದೆ ಇರ್ತಕ್ಕಂಥವರಿಗೆ ಈ ಒಂದು ವರ್ಷದಲ್ಲಿ ಅದ್ಭುತವಾದಂತಹ ಒಂದು ಒಳ್ಳೆಯದಾದಂತಹ ಕೆಲಸ ಇರತಕ್ಕಂಥದ್ದು ಅರಸಿ ಬಂದು ಇವರಿಗೆ ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ಗುರುವಿನ ಒಂದು ಅನುಗ್ರಹ ಇರುವುದರಿಂದ ನೆಮ್ಮದಿಯಾದಂತಹ ಬದುಕನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಮೊದಲು ಒಂದು 5 ತಿಂಗಳು ಪತ್ನಿಯಿಂದ ಕಿರಿಕಿರಿ ಹೇಳ್ತಕ್ಕಂಥದ್ದು ಉಂಟಾದರೆ ತದನಂತರದಲ್ಲಿ ಜೀವನದಲ್ಲಿ ಶುಭ ಫಲವನ್ನು ನೀವು ಕಾಣಬಹುದು. ಜೊತೆಯಲ್ಲಿ ಈ ರೀತಿಯಾದಂತಹ ಒಂದು ಸಮಸ್ಯೆ ಹೇಳ್ತಕ್ಕಂಥದ್ದು ಇರುವುದರಿಂದಾಗಿ ವಿಶ್ವಂಬರನ ಸಂಪೂರ್ಣವಾದಂತಹ ಅನುಗ್ರಹವನ್ನು ತೆಗೆದುಕೊಂಡು ಮುಂದಕ್ಕೆ ಸಾಗಿದರೆ ನಿಮ್ಮ ಭವಿಷ್ಯ ಹೇಳ್ತಕ್ಕಂಥದ್ದು ಇನ್ನೂ ಹಸನಾಗ್ತದೆ.